ಎಲ್ಲರಿಗೂ ಹಾಯ್. ಇವತ್ತು ಹೈ ಪ್ರೋಟೀನ್ ಆಗಿರೋವಂಥ ಹುಳ್ಳಿಕಾಯಿನ ಬಳಸ್ಕೊಂಡು ಬಸ್ಸಾನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಫಸ್ಟ್ ಕುಕ್ಕರ್ಗೆ ಸ್ವಲ್ಪ ಬೇಳೆ, ಅದಾದಮೇಲೆ ತೊಳೆದಿಟ್ಕೊಂಡಿದ್ದಂಥ ಹುಳ್ಳಿಕಾಯಿ, 3 ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಳ್ಬೇಕು. ಆಮೇಲೆ ಸಾಂಬಾರಿಗೆ ಖಾರನ ರುಬ್ಬೋದಕ್ಕೆ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಒಂದು 4-5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಆರೋದಕ್ಕೆ ಇಡಬೇಕು. ಅದಾದಮೇಲೆ ಟೊಮೊಟೊನ ಸಪ್ರೇಟ್ ಮಾಡಿಕೊಂಡು ಬೆಂದಿರೋ ಕಾಳನ್ನ ಸಪ್ರೇಟ್ ಮಾಡಿಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಬೇಕು. ಕಾಳಿಗೆ ಒಗ್ಗರಣೆನ ಹಾಕ್ಕೊಬೇಕು. ಮಾಮೂಲಿಯಾಗಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಳು ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನ ಹಾಕ್ಕೊಂಡ್ರೆ ಕಾಳು ರೆಡಿ ಆಗುತ್ತೆ. ಸಾಂಬಾರಿಗೆ ಕಾರಣ ರುಬ್ಬೋದಕ್ಕೆ ಆವಾಗಲೇ ಸೈಡಲ್ಲಿ ಇಟ್ಟಿದ್ದಂಥ ಮಸಾಲೆನ ಫಸ್ಟ್ ತರಿತರಿಯಾಗಿ ರುಬ್ಕೊಂಡು ಅದಕ್ಕೆ ಟೊಮೊಟೊ, ಕಾಳು, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಪೇಸ್ಟ್ ಮಾಡಿಕೊಂಡು ಕಾಳು ನೀರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ಇದರ ಜೊತೆ ರಾಗಿ ಮುದ್ದೆನ ಒಂದು ಎಗ್ನ ಸರ್ವ್ ಮಾಡಿಕೊಂಡ್ರೆ ಹೈ ಪ್ರೋಟೀನ್ ಡಿನ್ನರ್ ರೆಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.